ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡುವಂಥ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ಹಾಗೆ ಇನ್ನೊಂದು ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಯ್ ಹಾಯ್, ನಮ್ಮ ದುತಿ. ನಿನ್ನ ಹೆಸ್ರೇನ? ಏನವಾ? ಯಾರದು? ಯಾರಿದು? ಯಾರು ಗೈಸ್? ಇದು ನಮ್ಮ ಎದುರುಗಡೆ ಆಂಟಿ ಅವ್ರ ಪಾಪು. ಸೊ ಅವರು ಅಮ್ಮ ಸ್ಕೂಲ್ ಟೀಚರು. ಸೊ ಇವಳನ್ನು ಅವರ ಅಜ್ಜಿ ನೋಡ್ಕೊತಾರೆ, ಅಂದರೆ ಇವರ ತಾಯಿಯವರ ತಾಯಿ. ಸೊ ಟೈಮ್ ಪಾಸ್ಗೆ ತುಂಬ ದಿನ ಇರಲಿಲ್ಲ, ಅವಳು ಇವರ ದೊಡ್ಡಮ್ಮನ ಮನೆಗೆ ಹೊರಟೋಗ್ಬಿಟ್ಟಿದ್ಲು. ಸೊ ಇವತ್ತು ಕರ್ಕೊಂಡು ಬಂದಿಲ್ಲಿ ಬಿಟ್ಟಿದ್ದಾರೆ. ಸೊ ಗೈಸ್ ಏನಿಲ್ಲ, ಸ್ವಲ್ಪ ಇವರಿಂದ ಟೈಮ್ ಪಾಸ್ ಆಗುತ್ತೆ, ಅಂದರೆ ಬೇಜಾರಾಗಲ್ಲ. ಸೊ ಬರ್ತಾ ಇರ್ತಾಳೆ ಮನೆಗೆ, ಏನಾದರೂ ಕೊಡಿ ಅಂತ ಕೇಳ್ತಾ ಇರ್ತಾಳೆ, ಕೊಟ್ಟರೆ ತಿಂತಾಳೆ. ಇಲ್ಲಾಂದರೆ ಅವಳಿಗೆ ಬೇಜಾರಾಯಿತು ಅಂದರೆ ಪುನಃ ಅವ್ರ ಮನೆಗೆ ಓಡೋಗ್ತಾಳೆ, ಪುನಃ ಅಲ್ಲಿಂದ ಇಲ್ಲಿಗೆ ಬರ್ತಾಳೆ. ಹಂಗೆ ಸೊ ನೋಡಿ ಮಲ್ಕೋತಾ ಇದ್ದಾಳೆ, ಅವಳದೇ ಬೆಸ್ಟು ನೋಡ್ರಿ. ಯಾವ ಟೆನ್ಷನ್ನು, ತಲೆನೋವು ಏನೂ ಇಲ್ಲ. ಸೊ ಕೆಲವೊಂದು ಸಲ ನಮಗೂ ಹಾಗೆ ಅನಿಸುತ್ತೆ, ಚಿಕ್ಕ ಮಕ್ಕಳಾಗೇ ಇದ್ಬಿಡ್ಬೇಕಿತ್ತು ಅಂತೇಳಿ. ಸೊ ಯಾಕಂದರೆ ಅವಕ್ಕೆ ಏನು ಗೊತ್ತೇ ಇಲ್ಲ ಪಾಪ. ಸೊ ನಾವುಗಳು ನೋಡಿ ದೊಡ್ಡವ್ರಿಗೆ ಅದು ತಲೆನೋವು, ಇದು ತಲೆನೋವು, ಫ್ಯಾಮಿಲಿ, ಅದು ಇದು ಟೆನ್ಷನ್ನು ಎಲ್ಲ ಇರುತ್ತೆ. ಕೆಲವು ಟೈಮ್ ನಾವು ಮಕ್ಕಳ ಜೊತೆನೇ ಮಕ್ಕಳಾಗ್ಬಿಡ್ಬೇಕು ಅಂತ ಅನಿಸುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅದು ವಯಸ್ಸು ಹೋಗ್ತಾ 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 ಏನೇನೆಲ್ಲ ಆಗಬೇಕು, ಯಾವೆಲ್ಲ ಜವಾಬ್ದಾರಿ ಅವೆಲ್ಲ ಆಗಲೇಬೇಕು. ಸೊ ಬರ್ತಿರಲಿಲ್ಲ ಅವಳು, ಏನೋ ಯಾರೂ ಇಲ್ಲ, ಸೊ ಅದಕ್ಕೆ ಓಡಿ ಬಂದಿದ್ದಾಳೆ. ಬನ್ನಿ ಅವಳದು ಸೆಲ್ ಫೋನ್ ನೋಡಿ. ನೆನ್ನೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಕೂದಲೆಲ್ಲ ತೆಗೆಸ್ಬಿಟ್ಟು ಬಂದಿದ್ದಾರೆ. ಮತ್ತು ಅವಳದು ಇದು ಫೋನ್ ಏನಿದು ದುತಿ, ಏನದು? ಸೊ ಗೈಸ್ ಅದು ಅವಳ ಫೋನ್ ಅಂತೆ, ಅದಕ್ಕೆ ನೋಡಿ ಅಂತ ತೋರಿಸ್ತಾ ಇದ್ದಾಳೆ. ಸೊ ಅವಳ ಹೆಸರು ದುತಿ ಅಂತೇಳಿ, ಒಬ್ಬಳೇ ಪಾಪ. ಸೊ ಬರ್ತಾಳೆ, ಅವಾಗವಾಗ ಆಟಾಡ್ತಾಳೆ, ಏನಾದರೂ ಕೇಳಿ ಈಸ್ಕೊಡ್ತಿಂತಾಳೆ, ಮತ್ತೆ ಅವ್ರ ಮನೆಗೆ ಹೋಗ್ತಾಳೆ. ಅದೇನೇ ಬೇಜಾರಾಗೋ ತನಕ ಆಟ ಆಡ್ತಾಳೆ ಮನೇಲಿ. ಸೊ ಬೇಜಾರಾಯಿತು, ಅವಳಿಗೆ ಇರೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರ ಮನೆಗೆ ಓಡೋಟ. ನಿನ್ನೆ ಸಂಡೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಕಾರಣ ಏನಿಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಚೆನ್ನಾಗೇ ಇದ್ದೆ. ಸೊ ಮಧ್ಯಾಹ್ನ ಮೇಲೆ ಯಾಕೋ ತುಂಬಾ ಬೇಜಾರಾಗ್ಬಿಡ್ತು ಸಿಕ್ಕಾಪಟ್ಟೆ. ಸೊ ನೆನ್ನೆಲ್ಲ ಬೆಳಗ್ಗೆ ವಿಜಿ ಮತ್ತು ನಾನು ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹೊರ್ಗಡೆ ಎಲ್ಲ ಹೋಗೋಣ, ಮತ್ತು ನೆನ್ನೆ ಸಂಡೇ ಇತ್ತಲ್ವ, ಹಸ್ಬೆಂಡ್ ರಜಾ ಹಾಕಿದ್ರು ಲೀವಲ್ಲಿ. ಹೊರಗಡೆ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಡು ಬರೋಣ, ಮತ್ತು ಬಾಸ್ತು ಬರ್ಡೇ ಇತ್ತಲ್ವ ಅಂತೇಳ್ಬಿಟ್ಟು ಸೊ ಮನೇಲಿ ಏನಾದರೂ ಸ್ವೀಟ್ಸ್ ತಂದು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಯಾವುದೂ ಆಗಲೇ ಇಲ್ಲ. ಕೆಲವೊಂದು ಸಲ ಹಂಗೇ ನಾವು ಅಂದ್ಕೊಳ್ಳೋದೆಲ್ಲ ಆಗಲೇಬೇಕು ಅಂತ ಏನಿಲ್ಲ. ಸೊ ಅದು ಕೆಲವೊಂದು ಸಲ ನಾವು ಅಂದ್ಕೊಂಡಿದ್ದು ಆಗ್ಬೋದು, ಕೆಲವೊಂದು ಸಲ ಆಗದೇ ಇರ್ಬೋದು. ಸೊ ನೆನ್ನೆ ಗೈಸ್ ನನಗೆ ವಾಸ್ತು ಬರ್ಡೇ ಇತ್ತಲ್ಲ ಅಂಥೇಳಿ ನಾನು ಕೇಕೆಲ್ಲ ತಂದು ಕಟ್ ಮಾಡಿಸೋಣ, ಮಕ್ಕಳನ್ನೆಲ್ಲ ಕರೆದು ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಅಂಥೇಳಿ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ. ನಾನ್ ವೆಜ್ ತಂದಿದ್ರು ನೆನ್ನೆ ಸಂಡೇ ಅಂಥೇಳಿ. ನಾನ್ ವೆಜ್ ತಂದರು, ಮಟನು, ಸಾಂಬಾರು ಮಾಡಿದೆ. ಬಟ್ ಇಬ್ರಿಗೂ ತಿನ್ನೋಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ. ಸೊ ಅಡುಗೆ ಅಂತೂ ಮಾಡಿದೆ. ಮಧ್ಯಾಹ್ನ ತಿನ್ನಲೇ ಇಲ್ಲ ಬೇಜಾರಲ್ಲಿ. ಮತ್ತು ಈವ್ನಿಂಗ್ ಒಂದು 6 o'clock ಊಟ ಮಾಡಿದ್ರು ಹಸ್ಬೆಂಡು. ಮತ್ತು ನೈಟ್ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ. ಸೊ ಏನಕ್ಕೆ ಅಂತಲೇ ಗೊತ್ತಿಲ್ಲ, ನೆನ್ನೆ ಆ ಥರ ಬೇಜಾರಾಗೋಯಿತು. ಅಂದ್ಕೊಂಡಿದ್ದೂ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಅದ್ರ ಜೊತೆ ಯಾವುದೋ ಒಂದು ಟೆನ್ಷನ್ನು ಮತ್ತು ಬೇಜಾರು.
ಸೊ ಆ ಥರ ಆಗೋಯ್ತು. ಸೊ ಕೆಲವೊಂದು ಟೈಮ್ ಕೆಲವೊಂದು ಸಲ ಹಾಗೆಯೇ ಅದು ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ನಾನು ಲಾಗ್ನ ಮಾಡೋಕ್ಕಾಗಲಿಲ್ಲ. ಸೊ ನೆನ್ನೆಲ್ಲ ನಾನು ಸಂಡೇ ಸೊ ಮಾರ್ನಿಂಗಿಂದನೂ ಕೂಡ ನಾನು ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಏನೋ ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ. ಮನಸ್ಸಿಗೇನೋ ಒಂಥರ ಬೇಜಾರು ಆಗಿತ್ತು. ಸೊ ಅದಕ್ಕೆ ಅಂಥೇಳಿ ನೈಟ್ ತನಕನೂ ಅದು ಬೇಜಾರೇ ಹೋಗಿಲ್ಲ, ಆ ಥರ ಆಗೋಯಿತು. ನಾನು ಸ್ವಲ್ಪ ಆಮೇಲೆ ಅಮೌಂಟ್ದು ಏನೋ ಟೆನ್ಷನ್ ಇತ್ತು, ಅದರಿಂದ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಅದೇ ಕೆಲವೊಂದು ಹೇಳ್ಕೊಬೋದು, ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ. ಕೆಲವೊಂದು ಹೇಳ್ಕೊಡ್ತೀವಿ ಅಂತಂದರೂ ಅದು ತಪ್ಪಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ನನ್ನ ಬೇಜಾರಿಗೆ ಜಿಮ್ಮೆಲ್ಲ ಮಾಡಿ ಅವ್ರಿಗೂ ಬೇಜಾರು ಮಾಡಿ ಇಬ್ಬರು ಕೂಗಿಸ್ಕೊಂಡಿದ್ವಿ, ಕೋಪ ಮಾಡಿಕೊಂಡು. ನೈಟು ನಾನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಅವರು ಸ್ವಲ್ಪ ಊಟ ಕೊಡು ಅಂತ ಹೇಳ್ಬಿಟ್ಟು ಊಟ ಮಾಡಿದ್ರು. ನನ್ನ ಹಸ್ಕೊಂಡು ಮಲ್ಕೊತಾಳಲ್ಲ ಹಾಗೇನೆ ಅಂತೇಳಿ ಅವ್ರು ತಿನ್ನೋದ್ರಲ್ಲೇ ಒಂದೆರಡು ತುತ್ತು ತಿನ್ನಿಸಿದ್ರು. ನನಗೆ ಸಾಕು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಮಲ್ಕೊಂಡು ಹೋದೆ. ಸೊ ಮಾಮೂಲಿ ಮಾರ್ನಿಂಗ್ ಅವರು ಡ್ಯೂಟಿ ಕಡೆ ಹೋದರು. ಸೊ ಇವತ್ತು ಮಂಡೇ ಅಲ್ವಾ, ನಾನು ವಾರ ಎಲ್ಲ ಮಾಡಿ ಹಾಗೆ ಒಂದು ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಸೊ ಇವಳೊಬ್ಳಿದ್ದಾಳೆ, ಈಗ ಲಾಗೆಲ್ಲ ಮಾಡೋಕ್ಕೆ ಬಿಡ್ತಾಯಿಲ್ಲ, ಡಿಸ್ಟರ್ಬ್ ಮಾಡ್ತಾಯಿದ್ದಾಳೆ. ಸೊ ನೋಡಿ ಅಲ್ಲಿ ಸೋಕೇಸಲ್ಲಿ ಇಟ್ಟಿದ್ದೆ, ಅದೆಲ್ಲ ಕದ್ರಿ ಗೊಂಬೆ ತಗೊಂಡು ಬಂದಿದ್ದಾಳೆ. ಮಕ್ಕಳಿರೋ ಮನೆ ಹಿಂಗೆ, ನಾವಿಲ್ಲ ಅಂತ ಹೇಳ್ತಾಯಿದ್ದೀವಿ. ಅವಳು ಮನೆ ನೀಟಾಗಿರೋ ಮನೆಯನ್ನೆಲ್ಲ ಹಾಳು ಮಾಡಾಕ್ತಾಯಿದ್ದಾಳೆ. ನೋಡಿ ಅಲ್ಲಿತ್ತು ಶಿಸ್ತಾಗಿ, ಇದು ನೀಟಾಗಿ ಅಲ್ಲಿ ಇಟ್ಟಿದ್ದೆ, ಅದನ್ನು ತಗೊಬಂದು ಈಗ ನನ್ನ ಕೈಲಿ ಕೊಟ್ಟಿದ್ದಾಳೆ. ಅವಳು ಬೆಡ್ ಮೇಲೆ ಆರಾಮಾಗಿ ಮಲ್ಕೊತಿದ್ದಾಳೆ. ಸೊ ಹೀಗೇ ಮಕ್ಕಳಿರೋ ಮನೆ. ಸೊ ಏನಿಲ್ಲ, ಆದರೂ ಸ್ವಲ್ಪ ಬೇಜಾರು ಅನ್ನೋದು ಹೋಗುತ್ತೆ. ಸೊ ಈ ಥರ ಒಂದು ಮನೇಲಿ ಮಗು ಇದ್ದರೆ ಗಂಡ ಹೆಂಡತಿ ಮಧ್ಯೆ ಯಾವ ಟೆನ್ಷನ್ನು, ಯಾವೊಂದು ಸಮಸ್ಯೆ, ಯಾವೊಂದು ಕೋಪ ಜಗಳ ಯಾವುದೂ ಬರಲ್ಲ ಅಂತ ಹೇಳ್ತಾರೆ. ಸೊ ಯಾಕಂದರೆ ಮಕ್ಕಳ ಮುಖ ನೋಡಿದ ತಕ್ಷಣ ಆ ಒಂದು ಏನು ಕೋಪ ಜಗಳ ಇರುತ್ತೋ ಎಲ್ಲ ಮಾಯ ಆಗುತ್ತೆ ಅಂತ ಹೇಳ್ತಾರೆ. ಅದು ಕರೆಕ್ಟೇನೆ. ನಾನು ನೋಡಿ ಲಾಗ್ ಮಾಡೋಕ್ಕೂ ಡಿಸ್ಟರ್ಬ್ ಮಾಡ್ತಾಯಿದ್ದಾಳೆ, ಫ್ರೀ ಕೊಡ್ತಾಯಿಲ್ಲ ಅವಳು. ಸೊ ಅವಳಿಗೊಂದು ಸೆಲ್ ಫೋನ್ ಇದೆಯಲ್ಲ, ಅದು ತೆಗೆದಿಟ್ಟಿದ್ದಾಳೆ. ಇದು ಹಿಂದ್ಗಡೆ ಕ್ಯಾಪು ತೆಗೆದು ನನ್ನ ಕೈಲಿ ಕೊಟ್ಟಿದ್ದಾಳೆ. ಅದು ಓಪನ್ ಶೆಲ್ಲಲ್ಲಿ ಫೋನ್ ಯೂಸ್ ಮಾಡ್ತಾಯಿದ್ದಾಳೆ. ಏನು ಅದು? ಓಕೆ ಗೈಸ್, ಇವತ್ತಿನ ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೊತೆ ಜೊತೆ ಬಾಯ್ ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಬಾಯ್. ಫ್ಲೈಂಗ್ ಕಿಸ್. ವಾ. ಓಕೆ ಗೈಸ್, ಥ್ಯಾಂಕ್ ಯು.